ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಪೇಸ್. ಎಲ್ಲಿ ಕೂತಿದ್ದೀನಿ ಅಂದರೆ ಹೊಸ ಮನೆಯ ಹಿತ್ತಲಲ್ಲಿ ಕೂತಿದ್ದೀನಿ. ಗಿಡಗಳನ್ನು ಹಾಕೋಣ, ಗಿಡ ಅಲ್ಲ ಬೀಜಗಳನ್ನು ಹಾಕೋಣ ಅಂದ್ಕೊಂಡು ಕೂತಿದ್ದೀನಿ. ತೋರಿಸ್ತೀನಿ ನಿಮಗೆ. ಎಲ್ಲ ಕ್ಲೀನಾಗಿದೆ, ಪೂರ್ತಿ ಕ್ಲೀನಾಗಿ ಹೊಸ ಮಣ್ಣು ಹಾಕ್ಸಿದ್ದೀವಿ. ಅದರ ನಡುವೆ ಎಷ್ಟೊಂದು ಎಲೆಗಳೆಲ್ಲ ಬೀಳ್ತಾವೆ. ಆ ಎಲೆಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ತೆಗೆದುಬಿಟ್ಟು. ಈಗ ಬೀಜಗಳನ್ನು ತಂದಿದ್ದೀವಿ ಒಂದಷ್ಟು. ಅಮ್ಮ ಹೇಳಿದ್ದಾರೆ ನಾನೇ ಬಂದು ಹಾಕ್ಕೊಡ್ತೀನಿ ಅಂತ. ಸೊ ಬರೋಕ್ಕೆ ಲೇಟ್ ಮಾಡ್ತಾಯಿದ್ರು. ಅದಕ್ಕೆ ಹೇಳಿ ನೀವು ಬರಲಿಲ್ಲ ಅಂದರೆ ಹೆಂಗೆ ಬರುತ್ತೋ ಹಂಗೆ ನಾವೇ ಹಾಕ್ತೀವಿ ಅಂತ ಹೇಳಿದ್ದಕ್ಕೆ ಬೇಡ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೆರಡು ದಿನದಲ್ಲಿ ಹೋಗಿ ಅಮ್ಮನ್ನ ಕರ್ಕೊಂಡು ಬರ್ತೀನಿ. ಬೀಜಗಳನ್ನು ಅಂದರೆ ಈಗ ಸಸಿ ಮಾಡೋಕ್ಕೆ ಹೇಳಿದ್ದಾರೆ ಅಮ್ಮ. ನಾನು ಇಲ್ಲದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಬೀಜಗಳನ್ನು ಅಂದರೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ನೋಡ್ತೀನಿ ಚೆಂಡು ಹೂವು, ಇನ್ನೊಂದಷ್ಟು ಗಿಡಗಳದ್ದು ಸಸಿ ಮಾಡೋಕ್ಕೆ ಹೇಳಿದ್ದಾರೆ. ಸಸಿ ಮಾಡಿದ್ಮೇಲೆ ಅದನ್ನು ಕಿತ್ಬಿಟ್ಟು ಹಚ್ಚೋದಂತೆ. ನಮಗೆ ಅಂದರೆ ಇದೆಲ್ಲ ನಾಲೆಜ್ ಮುಂಚೆ ಇರಲಿಲ್ಲ. ಅಮ್ಮ ಹೇಳಿದ್ಮೇಲೆ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ಬಟ್ ನೀಟಾಗಿ ಮಾಡಿರಲಿಲ್ಲ. ಈ ಸಲ ಚೆನ್ನಾಗಿ ಮಾಡೋಣ ಅಂತ ಒಂದು ಆಸೆ. ಮಾಡ್ತಾಯಿದ್ದೀವಿ, ನೋಡೋಣ ಹೆಂಗಾಗತ್ತೆ ಅಂತ ಹೇಳಿ. ಬನ್ನಿ, ಇವತ್ತು ಸ್ವಲ್ಪ ಗಾರ್ಡನ್ ಕೆಲಸ ಮಾಡ್ತಾಯಿರ್ತೀವಿ, ನೀವು ನೋಡಿ. ಹೊಸ ಮಣ್ಣಂತೂ ಹಾಕ್ಸಾಯಿತು. ನೆಲನ ಸಮತಟ್ಟು ಮಾಡಿಸಿ ಮಣ್ಣನ್ನು ಹಾಕಿಸಿ ರೆಡಿ ಮಾಡಿಸ್ಕೊಟ್ಟಿದ್ರು ನಮ್ಮ ಮನೆಯವರು. ಅವ್ರಿಗೆ ಗಾರ್ಡನ್ ಬಗ್ಗೆ ತುಂಬ ಆಸಕ್ತಿ. ಪಾಪ ಸಮಯನೇ ಇಲ್ಲ, ಯಾಕಂದರೆ ತುಂಬ ಕೆಲಸ, ಮನೆ ಕಡೆ ಗಮನ ಕೊಡ್ತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇನ್ನೂ ಇರೋದ್ರಿಂದ ನನಗೂ ಕಂಪ್ಲೀಟಾಗಿ ಬಗ್ಗಿ ಮಾಡಲಿಕ್ಕೆ ಆಗಲ್ಲ. ಆದರೂ ಆಸೆ, ಗಾರ್ಡನ್ ಕೆಲಸ ಅಥವಾ ಗಾರ್ಡನ್ ಅಂದರೆ ಒಂದು ಸ್ವಲ್ಪ ಆಸಕ್ತಿ ಜಾಸ್ತಿನೇ. ಕಷ್ಟಪಟ್ಟು ನಮ್ಮ ವಿಜಿ ಇಲ್ಲ ಅಂದರೆ ನಿಜವಾಗ್ಲೂ ಗಾರ್ಡನ್ ಆಗ್ತಾ ಇರಲಿಲ್ಲ. ಬಟ್ ಅಮ್ಮ ಬರ್ತಾರಲ್ಲ ನೋಡಿ, ಅಮ್ಮನ ಕೆಲಸನೂ ನೋಡಿ, ಅದರಲ್ಲೂ ಜೊತೆಲಿ ವಿಜಿ ಬರೇ ಇರೋದ್ರಿಂದ ನಮ್ಮ ಅಮ್ಮ ಮತ್ತು ಅವನು ಸೇರ್ಕೊಂಡು ಗಾರ್ಡನ್ ಭಾಳ ಚೆನ್ನಾಗಿ, ಅಂದರೆ ಸೊಪ್ಪೆಲ್ಲ ತರಕಾರಿ ಎಲ್ಲ ಹಾಕ್ಕೊಡ್ತಾರೆ. ಆವಾಗಲೂ ಕೂಡ ಡೆಫಿನೆಟ್ಲಿ ಶೂಟ್ ಮಾಡ್ತೀನಿ ನಾನು. ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಮೊದಲಿಗೆ ಮಣ್ಣನ್ನು ಗಂಟಿರುತ್ತಲ್ಲ, ಮಣ್ಣು ಉಂಡೆ ಥರ ಇರುತ್ತೆ, ಅದನ್ನೆಲ್ಲ ಬಿಡಿಸ್ಕೊಂಡು ಪುಡಿಯಾಗಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಣ್ಣನ್ನು ಹುಡಿ ಮಾಡಿಕೊಂಡು ಆನಂತರ ಅದರಲ್ಲಿ ಸಾಲು ಮಾಡಿ ಬೀಜಗಳನ್ನು ಹಾಕ್ತೀವಿ. ಅಂದರೆ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಚೆಂಡು ಹೂವು, ಇನ್ನು ಏನದು ಅಷ್ಟೇ ಇಷ್ಟು ಬೀಜಗಳನ್ನು ಮಾಡಿಕೊಂಡ್ರೆ, ಆ ಬೀಜಗಳನ್ನು ಹಾಕಿದ್ರೆ ಸಸಿಗಳು ಬರುತ್ತಲ್ವ. ಸಸಿಗಳು ಒಂದು 2-3 ಇಂಚು ಅಥವಾ 4 ಇಂಚು ಸಸಿ ಆದ ತಕ್ಷಣ ಅದನ್ನು ಕಿತ್ಕೊಂಡು ನಾವು ಸಾಲಕ್ಕೆ ದೂರ ಹಚ್ತಾ ಬಂದರೆ ಒಳ್ಳೆ ಗಿಡಗಳು ಬರುತ್ತೆ. ಸೊ ಇದು ಮೆಥಡು. ಇದು ಹೇಳ್ಕೊಟ್ಟಿದ್ದು ಅಮ್ಮ. ನಮಗೆ ಇದ್ರ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲ. ಯಾವ ರೀತಿ ಸೊಪ್ಪು ಬೆಳೆಸ್ಬೇಕು, ಯಾವ ರೀತಿ ತರಕಾರಿ ಬೆಳೆಸ್ಬೇಕು. ಅಯ್ಯೋ, ನನಗೆ ಬೈತಾಯಿದ್ರು ಮೊನ್ನೆ ಫೋನ್ ಮಾಡಿದಾಗ, ಹುಚ್ಚರು ನೀವು, ಹೇಳಿದ ಮಾತು ಕೇಳಲ್ಲ, ತಡ್ಕೊಳ್ರಿ ಒಂದು ಸ್ವಲ್ಪ ದಿವಸ, ನಾನು ಹಾಕ್ಕೊಡ್ತೀನಿ ಅಂದರು. ನಾನು ಬ್ಲ್ಯಾಕ್ ಮೇಲ್ ಮಾಡಿದೆ, ನೀನು ಬರದೇ ಇದ್ದರೆ ನಾನೇ ಹಾಕ್ಬಿಡ್ತೀನಿ ಈಗ ಅಂತ. ಅಮ್ಮಂಗೆ ಗೊತ್ತು ವೇಸ್ಟ್ ಮಾಡ್ತೀವಿ ನಾವು, ಹಾಕಿ ವೇಸ್ಟ್ ಮಾಡ್ತೀವಿ ಅಂತ. ಬೆಳಗ್ಗೆನೇ ಮೊನ್ನೆ ಹುಣ್ಣಿಮೆ ದಿನ ಫೋನ್ ಮಾಡಿದರು, ಇವತ್ತು ಸಿಹಿ ಕುಂಬಳಕಾಯಿ ಬೀಜ ಹಾಕು ಅಂತ. ಹಾಕ್ತೀನಿ ಅಂತಂದು ಇಟ್ಟೆ ನಾನು. ಬೀಜನೂ ಇರಲಿಲ್ಲ, ಏನೂ ಇರಲಿಲ್ಲ, ಸುಮ್ಮನಾದೆ, ಬೀಜ ಹಾಕಿಲ್ಲ. ಅಮ್ಮ ಅಂದರು, ಇವತ್ತು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಕಾಯಿಗಳು, ನೀನು ಹಾಕು ಅಂತ. ನಾನು ಹಾಕಲಿಲ್ಲ. ಆಮೇಲೆ ಬೀಜಗಳು ಅಮ್ಮಂಗೆ ಆತಂಕ, ಹೆಂಗೆ ಬೇಕೋ ಹಂಗೆ ಹಾಕಿ ನಡಿ ಅಂತಾರೆ ಇವರು. ಆಮೇಲೆ ಅದು ಸರಿಗೆ ಬರಲ್ಲ, ಬೀಜ ಹಾಕೋದು ಬಿಡಲ್ಲ, ಕೆಲಸನೂ ಮಾಡ್ತಾರೆ, ಬಟ್ ಚೆನ್ನಾಗಿ ಬರಲ್ಲ ಅಂಥೇಳಿ ಅಮ್ಮ ಇವಾಗೇನು ಗೊತ್ತಾ, ತುಂಬ ಕೆಲಸ, ತುಂಬ ಏನೋ ಬ್ಯುಸಿ. ಆದರೂ ನನ್ನದೊಂದು ಇದಕ್ಕೆ ಬರ್ತಾ ಇದ್ದಾರೆ ಇವಾಗ. ನಾನು ಹರಿಹರದಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಏನು ಕೆಲಸ ಅಂತ ನಿಮಗೂ ಗೊತ್ತಾಗತ್ತೆ ಹೋದ್ಮೇಲೆ ತೋರಿಸ್ತೀನಿ. ಅಮ್ಮನ ಕರ್ಕೊಂಡೇ ಬರ್ತೀನಿ ಜೊತೆಯಲ್ಲಿ. ಒಂದು 2-3 ದಿನ ಅಮ್ಮನ ಇಟ್ಕೊಂಡು ಈ ಗಾರ್ಡನಿಂದು ಹೆಂಗೆ ಹಾಕಬೇಕು ಅಂತ ಹೇಳಿಸ್ಕೊಂಡ್ರೆ, ನಮಗೂ ಅನುಭವನೇ ಇಲ್ಲ, ಕಡಿಮೆ ಅಲ್ಲ, ಅನುಭವನೇ ಇಲ್ಲ. ಅಮ್ಮ ಬಂದು ಈಗ ಸಸಿಗಳನ್ನು ಯಾವ್ಯಾವ ರೀತಿ ಹಾಕಬೇಕು ಹಾಗೆ ಅಂತೆಲ್ಲ ಹೇಳ್ಕೊಟ್ಟ ಮೇಲೆ ನಾವು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಹೂವಿನ ಗಿಡಗಳಷ್ಟೇ ಅಮ್ಮ ಬೈದು ಹೋದರು ಲಾಸ್ಟ್ ಟೈಮ್ ಬಂದಾಗ, ನೀರು ಬಿಡ್ರಿ ಅಂತ ನಾನು ಹೇಳ್ತಾ ಇದ್ದೆ. ನಮ್ಮ ಮನೇಲೆಲ್ಲ ಹೇಗೆ ಅಂದರೆ, ನಮ್ಮ ತಂದೆ ಎಕ್ಸ್ಪ್ಲೇನ್ ಮಾಡೋರು, ಫೋಟೋಸಿಂಥಸಿಸ್ ಆಗೋದು ಎಲೆಯಲ್ಲಿ. ಸೊ ಗಿಡಗಳ ಮೇಲೆ ನೀರು ಬಿಟ್ಟರೆ ಧೂಳು ಹೊರಟೋಗುತ್ತೆ, ಆವಾಗ ಗಿಡ ಫ್ರೆಶ್ಶಾಗಿ ಅದ್ರ ಕೆಲಸ ಮಾಡುತ್ತೆ ಅಂತ. ಸೊ ನಾನು ಅದೇ ಒಂದು ರೀಸನ್ ಇಟ್ಕೊಂಡು ಹೇಳ್ತಾ ಇದ್ದೆ. ನಮ್ಮ ಮನೆಯವ್ರು ಏನು ಹೇಳೋರು, ನೆಲ ಹಸಿ ಇದೆ ಬಿಡು ಅನ್ನೋರು. ಅಮ್ಮ ಬಂದು ನನಗೆ ಬೈದೋದ್ರು, ಸರಿ ನೀರು ಕಡೆ ಸಹಿತ ಬಿಟ್ಟಿಲ್ಲ, ಏನು ಗಾರ್ಡನ್ ಮಾಡ್ತೀರಾ, ಯಾಕೆ ಮಾಡ್ತೀರಾ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು, ಹಾಗೆ ಹಿಂಗೆ ಅಂತ ಬೈದರು. ಸೊ ಇವಾಗೇನು ಪ್ರತಿದಿನ ಬೆಳಗ್ಗೆ ಹೋಗ್ತಾ ಇದ್ದೀವಿ, ಚೆನ್ನಾಗಿ ನೀರು ಬಿಟ್ಟು ಬರ್ತಾಯಿದ್ದೀವಿ, ಗಿಡಗಳು ತುಂಬ ಚೆನ್ನಾಗಿ ಬರ್ತಾಯಿದೆ.
ಅದರಲ್ಲೂ ನಮ್ಮ ವಾಟರ್ ಆ್ಯಪಲ್ ನೋಡಿದ್ರಂತೂ ಖುಷಿ ಆಗ್ತಾಯಿದೆ. ಸ್ಟಾರ್ ಫ್ರೂಟ್ ಕೂಡ ಚೆನ್ನಾಗಿ ಕಾಯಿ ಹಾಕ್ತಾಯಿದೆ ಫುಲ್ಲು ಎಲ್ಲ. ಅದನ್ನು ತೋರಿಸ್ತೀನಿ ಹತ್ತಿರದಿಂದ. ಸ್ಟಾರ್ ಫ್ರೂಟ್ ಅಂತಲೇ ಗೊತ್ತಾಗಲಿಲ್ಲ ನನಗೆ, ಅದು ಹೂವು ನೋಡಿಬಿಟ್ಟು ಮೊದಲನೇ ಬಾರಿಗಲ್ವ ಆ ಗಿಡಗಳನ್ನೆಲ್ಲ ಬೆಳೆಸ್ತಾ ಇರೋದು. ಹಾಗೆ ಅವಕಾಡೋ ಅಂದರೆ ಬಟರ್ ಫ್ರೂಟು ಎಷ್ಟು ದಿನ ಬೇಕು ಕಾಯಿ ಬಿಡಲಿಕ್ಕೆ, ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ. ಚೆನ್ನಾಗಿ ಬಂದಿದೆ ಗಿಡ, ಆಲ್ರೆಡಿ 1 ವರ್ಷದ್ದು. ಇನ್ನು ಎಷ್ಟು ದಿನ ಕಾಯಬೇಕು ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ. ಚೆರಿ ಕೂಡ ಚೆನ್ನಾಗಾಗಿದೆ, ಬಟ್ ಇನ್ನೂ ದೊಡ್ಡದಾಗಬೇಕದು. ಸದ್ಯಕ್ಕೆ ಹಣ್ಣಿಗೆ ಕಾಯಿಗೆ ರೆಡಿಯಾಗಿರೋದು ರೋಸ್ ಆ್ಯಪಲ್, ವಾಟರ್ ಆ್ಯಪಲ್ ಮತ್ತು ಸ್ಟಾರ್ ಫ್ರೂಟ್. ನೀವು ನೋಡ್ತೀರಾ, ಯಾಕಂದರೆ ಗಾರ್ಡನ್ ಪ್ರತಿ ಹಂತದಲ್ಲೂ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸುಮಾರು ಜನ ಮನೆಯ ವೀಡಿಯೋ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ಕೆಲಸ ಆಗ್ತಾಯಿದೆ ಅಲ್ವಾ, ಕೆಲಸ ಆದಂಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಡೆಫಿನೆಟ್ಲಿ. ಈಗ ದೇವರ ಮನೆಯ ಮುಂಭಾಗ ಎಲ್ಲ ರೆಡಿಯಾಗಿದೆ, ಅದನ್ನು ನಾನು ನಿಮ್ಮ ಜೊತೆ ಕಮ್ಮಿಂಗ್ ಡೇಸಲ್ಲಿ ವೀಡಿಯೋನ ಹಂಚ್ಕೊಳ್ತೀನಿ. ಎಷ್ಟು ಚೆನ್ನಾಗಾಗಿದೆ ವರ್ಕು, ಆ ಕೆತ್ತನೆ ಎಲ್ಲ ತುಂಬ ಚೆನ್ನಾಗಾಗಿದೆ, ಅದನ್ನು ಹಂಚ್ಕೊಳ್ತೀನಿ. ಹಾಗೆ ಇನ್ನು ಎಲ್ಲ ಡೋರ್ಗೂ ಹ್ಯಾಂಡಲ್ಸು, ಹಿಂಜಸ್ಸು ಎಲ್ಲ ಹಾಕಾಯಿತು, ಅದೆಲ್ಲದನ್ನು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಜನಕ್ಕೆ ಆಸಕ್ತಿ ಇದೆ, ಹೇಳ್ತಾಯಿದ್ರು ಸ್ಟೆಪ್ ವೈಸು ನೀವು ಏನೇನೋ ಮಿಸ್ ಮಾಡಿಬಿಡಿ, ತೋರಿಸಿ ಮ್ಯಾಮ್, ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ತೋರಿಸೋಣ, ಯಾಕಂದರೆ ಅಲ್ಲಿ ಹೋದಾಗ ನಮ್ಮ ವೀಡಿಯೋ ಮಾಡೋದೇ ಮರೆತು ಅಲ್ಲಿ ಡಿಸ್ಕಷನಲ್ಲೂ ನಿಂತ್ಕೊಂಡ್ಬಿಡ್ತೀನಿ ನಾನು. ಹೀಗೆ ಆಗುತ್ತೆ ಪ್ರತಿ ಸರಿಗೂ. ಈ ಸಲ ಹಂಗೆ ಆಗದೆ ನಾನು ನಿಮ್ಮ ಜೊತೆ ಎಲ್ಲದನ್ನು ಹಂಚ್ಕೊಳ್ತೀನಿ. ಇದು ನೋಡಿ, ಕೈಲ ಆಗಲ್ಲ, ಆದರೂ ಏನೇನೋ ಮಾಡೋಕ್ಕೆ ಹೋಗ್ತೀನಿ. ನಮ್ಮ ವಿಜಿ ಬೈತಾ ಇದ್ದ, ಆಮೇಲೆ ನೋವು ಅಂದರೆ ಯಾರೂ ಕೇಳಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳೋತನೂ ಇಲ್ಲ ಅಂತ. ನಂಗೆ ನಿಜ ತುಂಬ ಖುಷಿ ಆಗುತ್ತೆ ಈ ಕೆಲಸಗಳೆಲ್ಲ ಮಾಡಲಿಕ್ಕೆ. ವಾತಾವರಣ ನೋಡ್ಬೋದು ಎಷ್ಟು ಪೀಸ್ಫುಲ್ಲಾಗಿದೆ ಅಂತ. ನಾನು ಪದೇ ಅದೇ ಹೇಳ್ತಾ ಇರ್ತೀನಿ, ನಿಮ್ಗೆ ಅನಿಸ್ಬೋದು, ಏನು ಮಾಡೋಂಗಿಲ್ಲ. ನಾನು ಏನು ಖುಷಿ ಪಡ್ತಾಯಿದ್ದೀನಿ, ಏನು ಎಂಜಾಯ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಮನೆ ಹಿತ್ತಲು, ಓಕೆ, ಬ್ಯಾಕ್ ಯಾರ್ಡ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನಾವು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಅಂದರೆ ಖಾರದ ಮೆಣಸಿನ್ಕಾಯಿ ಒಂದು, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಮುಳ್ಗಾಯಿ ಅಂದರೆ ಬದನೆಕಾಯಿ, ಮತ್ತು ಟೊಮ್ಯಾಟೊ ಅದೇ ಅಷ್ಟೇ. ಒಂದು ಇದು ಚೆಂಡು ಹೂವು, ಈ ಒಂದು 4-5 ವೆರೈಟಿ ಬೀಜಗಳನ್ನು, ಸಸಿ ಮಾಡೋಂಥ ಬೀಜಗಳನ್ನು ಹಾಕ್ತೀವಿ. ಎಲ್ಲ ಥರ ಸೊಪ್ಪು ತರಕಾರಿ ತಂದಿದ್ದೀನಿ ಬೀಜನ. ಅಮ್ಮ ಬರ್ತಾರಂತೆ, ನಾನು ಬರ್ತೀನಿ, ನಾನು ಹೇಳ್ಕೊಡ್ತೀನಿ ನಿಮಗೆ ಗೊತ್ತಾಗಲ್ಲ ಅಂತ. ಅಫ್ಕೋರ್ಸ್ 100% ನಮಗೆ ನಾಲೆಜ್ ಇಲ್ಲ. ಅಮ್ಮ ಬಂದು ಒಂದು ಸಲ ಕಲಿಸ್ಕೊಟ್ರೆ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಮ್ಮ ಬಂದಾಗ ಡೆಫಿನೆಟ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ನಾವೇ ಸ್ವಲ್ಪ ಪ್ರಯತ್ನ ಪಡ್ತಿದ್ದೀವಿ. ಇದು ಸ್ವಲ್ಪ ಸಸಿಗಳನ್ನು ಹಾಕಿ ಅದನ್ನು ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರಮ್ಮ. ಎಲ್ಲ ಬೀಜಗಳನ್ನು ಹಾಕಿ ಅದ್ರ ಮೇಲೆ ತೆಂಗಿನ ಗರಿ ಮುಚ್ಚಿ ಹೋಗಿ, ಆ ತೆಂಗಿನ ಗರಿ ಮೇಲೆ ನೀರು ಹಾಕಿ ಆಗ ಮೊಳಕೆ ಬರುತ್ತೆ. ಮೊಳಕೆ ಬಂದು ಸಸಿ ಒಂದಿಷ್ಟು ಎತ್ತರ ಆದಮೇಲೆ ಗರಿ ತೆಗೆದು ನೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಗಿಡಗಳು ಸತ್ತೋಗುತ್ತೆ ಅಂತ ಸಸಿಗಳು. ಪ್ರಯತ್ನ, ನಮ್ಗೆ ನಾಲೆಜ್ ಇಲ್ಲ, ಆದರೂ ಕಲ್ತ್ಕೊಂಡು ಏನೋ ಮಾಡ್ತಾಯಿದ್ದೀವಿ. ನೀವು ಜೊತೆಗಿರ್ತೀರ, ನೋಡ್ತಾ ಇರಿ. ಇಲ್ಲಿ ನೋಡ್ಬೋದು, ಆ ಸೀಡ್ಸ್ ಪ್ಯಾಕೆಟ್ನ ಅಲ್ಲೇ ಇಟ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ ಅಂತ ಇಷ್ಟೇ ಹಾಕಿದ್ದೀವಿ. ಇನ್ನೂ ಬೇಕಾದಷ್ಟು ಜಾಗ ಇದೆ, ಏನೂ ಹಾಕಿಲ್ಲ. ಅಮ್ಮ ಬರಲಿ, ಸದ್ಯಕ್ಕೆ ಇಷ್ಟು ಹಾಕಿದ್ದೀವಿ. ಸೊ ಗಾರ್ಡನ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಇನ್ನು ಹರಿಪ್ರಿಯ ಅವರ ಪಾರ್ಸೆಲ್ ಕೂಡ ಬಂತು. ಏನಂದರೆ, ಪ್ರತಿ ಹಬ್ಬಕ್ಕೂ ಹರಿಪ್ರಿಯ ಅವರ ನೇಚರ್ಸ್ ವೇನಿಂದ ಪ್ರಾಡಕ್ಟ್ಸ್ಗಳು, ಅಂದರೆ ಆಯುರ್ವೇದ ಪ್ರಾಡಕ್ಟ್ಸ್ಗಳಿಲ್ಲ ಅಂದರೆ ಹಬ್ಬ ಆದಂಗೆ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಈ ಸಲದ ಹಬ್ಬಕ್ಕೆ ಏನೆಲ್ಲ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನೀವು ಕೂಡ ದಯವಿಟ್ಟು ತರಿಸ್ಕೊಳ್ಳಿ. ನಾನು ಹೇಳ್ತೀನಿ ಕೇಳಿ, ಉತ್ಪ್ರೇಕ್ಷೆನೂ ಅಲ್ಲ, ಇದು ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ. ಯಾಕೆ ಗೊತ್ತಾ, ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕವಾಗಿ ಬೇಕಾಗಿರೋದು ಪೌಷ್ಟಿಕತೆ ಹಾಗೂ ನೈಸರ್ಗಿಕವಾದ ವಸ್ತುಗಳು. ಅದರ ಕೊರತೆಯಿಂದ ಇವತ್ತು ಅನುಭವಿಸ್ತಾ ಇರೋದು 1-2 ರೋಗಗಳಲ್ಲ, ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಂದು ರೀತಿ ಕಂಪ್ಲೇಂಟ್ಸ್ ಮಾಡ್ತಾನೆ ಇರ್ತೀವಿ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ. ಸೊ
ಪಟ್ ಅಂತ ರಿಸಲ್ಟ್ ಬೇಕು, ಅದಕ್ಕೆ ನಾವು ಆಯ್ಕೆ ಮಾಡ್ಕೊಳ್ಳೋದು ಅಲೋಪತಿ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್. ಅದು ನಮ್ಮನ್ನ ಸಣ್ಣದಾಗಿ ಕೊಲ್ತಾ ಬರುತ್ತೆ, ಅದರ ಅರಿವೇ ನಮಗಾಗಲ್ಲ. ಸೊ ನಮ್ಮ ಹರಿಪ್ರಿಯ ಅವ್ರದ್ದು ಒಂದು ರೀತಿ ನಮ್ಮೆಲ್ರಿಗೂ ಒಂದು ವರ ಅಂತಾನೆ ಹೇಳ್ಬೋದು. ಹರಿಪ್ರಿಯ ಸಿಕ್ಕಿರೋದೇ ನಮ್ಗೆ ವರ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಆ ಕಾಯಿಲೆ ಈ ಕಾಯಿಲೆ ಅಂತ ಏನೂ ಅಲ್ಲ. ಪ್ರತಿಯೊಂದಕ್ಕೂ ಪ್ರತಿ ಹಬ್ಬಕ್ಕೂ ನಾವು ಹೇಗೆ ಆಯುರ್ವೇದದ ಪ್ರಕಾರ ಆಯುರ್ವೇದ ವಸ್ತುಗಳನ್ನ ಬಳಸ್ಕೊಂಡು ಹಬ್ಬ ಹರಿದಿನಗಳನ್ನ ಮಾಡ್ಬೋದು, ಆರೋಗ್ಯ ಸುಧಾರಿಸ್ಕೋಬಹುದು ಅನ್ನೋದಕ್ಕೆ ಹರಿಪ್ರಿಯ ಅವರ ನೇಚರ್ಸ್ ವಿನ್ ಪ್ರಾಡಕ್ಟ್ಸೇ ಸಾಕ್ಷಿ. ಬನ್ನಿ ಇವತ್ತು ಹಬ್ಬಕ್ಕೆಲ್ಲ ಬಂದಿದೆ ನೋಡೋಣ. ಇದಿಷ್ಟು ನಮ್ಗೆ ಯುಗಾದಿಗೆ ಹರಿಪ್ರಿಯ ಕಳಿಸಿಕೊಟ್ಟಿರುವಂತ ವಸ್ತುಗಳು. ಈ ವಸ್ತುಗಳು ಏನೇನು ಯಾವ್ಯಾವ್ದು ಏನಕ್ಕೆ ಬಳಸ್ಬೇಕು ಅಂತ ನಾನು ಡೀಟೇಲ್ ಆಗಿ ನಿಮ್ ಹತ್ರ ಹೇಳ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಬನ್ನಿ ಒಂದೊಂದೇ ತಗೊಳ್ಳೋಣ. ಮೊದ್ಲಿಗೆ ಅಮೃತ ಕಲ್ಪ. ಇದೇನ್ ಗೊತ್ತಾ ನೋಡ್ಲಿಕ್ಕಿದು ನೀವೆಲ್ರಿಗೂ ಗೊತ್ತು. ಚ್ಯವನ್ಪ್ರಾಶ್ನ ನಾನು ಚಿಕ್ಕೋಳಿದ್ದೆ ಅನ್ಸುತ್ತೆ ಮೋಸ್ಟ್ಲಿ, ಅವಾಗಿಂದ ಚ್ಯವನ್ಪ್ರಾಶ್ ಎಲ್ಲರೂ ತಿನ್ನೋದು ನಾನು ಕೇಳಿದ್, ನಾನ್ ತಿಂದಿಲ್ಲ ಯಾವಾಗ್ಲೂ, ನಾವು ತಂದೂ ಇಲ್ಲ ತಿಂದೂ ಇಲ್ಲ. ತಿಂತಾ ಇದ್ರು ಅಂದ್ರೆ ನಮ್ಗೆ ಇಮ್ಯುನಿಟಿ ಹೆಚ್ಚಲು ಅಥವಾ ನಮ್ ಬ್ಲಡ್ ಪ್ಯೂರಿಫೈ ಆಗತ್ತೆ ಅಥವಾ ಏನೋ ಎನರ್ಜಿಗೆ ಎಲ್ಲದಕ್ಕೂ ನಮ್ ಇಮ್ಯುನಿಟಿಗೆ ಒಳ್ಳೇದು ಅನ್ಕೊಂಡೆ ತುಂಬಾ ಜನರ ಮನೇಲಿ ಚ್ಯವನ್ಪ್ರಾಶ್ನ ಮಕ್ಕಳಿಗೂ ಕೊಡ್ತಾರೆ, ದೊಡ್ಡವರು ತಿಂತಾರೆ. ಈ ಚ್ಯವನ್ಪ್ರಾಶ್ ಯಾವ್ದ್ರಿಂದ ಮಾಡಿರುತ್ತೆ, ಎಷ್ಟ್ರ ಮಟ್ಟಿಗೆ ಅದು ಪ್ಯೂರ್ ಆಗಿದೆ ಅಥವಾ ಎಷ್ಟು ಮಟ್ಟಿಗೆ ಅದು ನಾವು ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ನಮ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ನಮ್ಮಲ್ಲಿ ಸಿಗುವಂತ ಈ ಪ್ರಾಡಕ್ಟ್ಗಳು ನೋಡಿ, ಅಮೃತ ಕಲ್ಪ ಸೇಮ್ ಡಾಬರ್ ಚ್ಯವನ್ಪ್ರಾಶ್ ಏನಿದೆಯೋ ಅದೇ ಕೆಲಸ ಮಾಡುತ್ತೆ. ಅದಕ್ಕಿಂತ 100ರಷ್ಟು ಹೆಚ್ಚು ಉಪಯೋಗ ಆಗುವಂತ ಈ ಒಂದು ಚ್ಯವನ್ಪ್ರಾಶ್ ಅಂತಾನೆ ಹೇಳ್ಬೋದು ಇದನ್ನ, ಅಥವಾ ಪೇಯ ಅಂತಾನು ಹೇಳ್ಬೋದು. ಒಂದು ಪೇಸ್ಟ್ ತರ ಇರುತ್ತೆ. ಇದರಲ್ಲಿ ನೋಡಿ ದೇಸಿ ಹಸುವಿನ ತುಪ್ಪ ಕೆಳಗೆ ಕಾಣಿಸುತ್ತಾ ನಿಮ್ಗೆ? ಎಸ್, ಇದು ನಮ್ದು ದೇಸಿ ಹಸು ತುಪ್ಪ, ಇದು ಹಾಕಿ ಮಾಡಿರುವಂತದ್ದು. ಇದ್ರಲ್ಲಿ ಏನೆಲ್ಲ ಇದೆ, ಇದ್ರ ಬೆನಿಫಿಟ್ಸ್ ಏನಂತ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಇದು ಅಮೃತ ಕಲ್ಪ. ಓಕೆ, ನೇಚರ್ಸ್ ವೇನ್ ಅಮೃತ ಕಲ್ಪನ 8 ಗಂಟೆ ಸ್ಲೋ ಪ್ರಾಸೆಸಿಂಗ್ ಅಲ್ಲಿ ಮಾಡಿರುವಂತದ್ದು. ಇದು ಆಯುರ್ವೇದದ ಆರೋಗ್ಯ ಮಿಶ್ರಣ. ಇದ್ರ ಲಾಭ ಏನೇನ್ ಗೊತ್ತಾ, ಇದರಲ್ಲಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಹಾಗೆ ಪ್ರತಿದಿನ ಬೇಕಾಗಿರುವಂತ ಎನರ್ಜಿ ಮತ್ತು ನಮ್ಗೆ ಉತ್ಸಾಹನ ಕೊಡುತ್ತೆ. ಹಾಗೆ ನಮ್ಗೆ ಒಂದು ದೌರ್ಬಲ್ಯ ಇರುತ್ತೆ, ಏನೋ ಒಂದು ನಿಶಕ್ತಿ, ನಂಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್, ಅದೆಲ್ಲದನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ದೇಹಕ್ಕೆ ಪೋಷಣೆ ಮತ್ತು ಬಲ ಕೊಡುತ್ತೆ. ಒಟ್ಟಾರೆ ಆರೋಗ್ಯ ಕಾಪಾಡಲು ಉಪಯುಕ್ತ ವಿಶೇಷತೆಗಳು ಇದರಲ್ಲಿದೆ. 8 ಗಂಟೆ ಇದನ್ನ ನಿಧಾನವಾಗಿ ತಯಾರಿಸ್ತಾರೆ, ಸ್ಲೋ ಪ್ರಾಸೆಸಿಂಗ್. 8 ಗಂಟೆ ಬೇಕು, ಅಂದ್ರೆ 8 ಗಂಟೆಗಳ ಸಮಯ ಬೇಕು ಇದನ್ನ ತಯಾರಿಸಲಿಕ್ಕೆ. ಇದಕ್ಕೆ ಮೇನ್ ಆಗಿ ಉಪಯೋಗಿಸಿರೋದು ಬೆಟ್ಟದ ನೆಲ್ಲಿಕಾಯಿ, ಓಕೆ, A2 ತುಪ್ಪ ಮತ್ತು ಗುಣಮಟ್ಟದ ಒಳ ಹಣ್ಣುಗಳು, ಅಶ್ವಗಂಧ, ಶತಾವರಿ, ಗುಡ್ಚಿ, ಇನ್ನೂ ಹಲವು ಬಗೆಯ ಪದಾರ್ಥಗಳನ್ನು ಇದರಲ್ಲಿ ಬಳಸಿದ್ದಾರೆ. ಸಾಂಪ್ರದಾಯಿಕ ಆಯುರ್ವೇದ ಸಸ್ಯಗಳನ್ನು ಕೂಡ ಇದರಲ್ಲಿ ಇದೆ. ಹಾಗೆ ಯಾವುದೇ ಒಂದು ಆರ್ಟಿಫಿಷಿಯಲ್ ಫ್ಲೇವರ್ಸು, ಫ್ರಾಗ್ರೆನ್ಸು, ಕಲರ್ಸು, ಪ್ರಿಸರ್ವೇಟಿವ್ಸ್ ಏನನ್ನು ಬಳಸಿಲ್ಲ. ಇದನ್ನ ಹೇಗೆ ನೀವು ತಗೋಬೇಕು ಅಂದ್ರೆ, ಪ್ರತಿದಿನ ಬೆಳಗ್ಗೆ 1 ಚಮಚ ಇದನ್ನ ಸೇವಿಸ್ಬೇಕು. ಬೆಚ್ಚಗಿನ ಹಾಲಲ್ಲಾದ್ರೂ ತಗೋಬಹುದು ಅಥವಾ ನೀರಲ್ಲಾದ್ರೂ ತಗೋಬಹುದು. ನನ್ನ ಕೇಳಿದ್ರೆ 1 ಸ್ಪೂನ್ ಇದನ್ನ ಬಾಯಲ್ಲಿ ಹಾಕೊಂಡು ಹಾಗೆ ತಿನ್ನೋದೇ ಒಳ್ಳೇದು ಅಂತ ನಾನು ಹೇಳ್ತೀನಿ. ಹಾಲಿಗಿಂತ ಹಾಗೆ ತಿನ್ನಿ. ಯಾಕೆ ಅಂತಂದ್ರೆ ಆಮ್ಲ ಇರೋದ್ರಿಂದ ಹಾಲು ಬೇಡ. 1 ಲೋಟ ಬೆಚ್ಚಗಿನ ನೀರಲ್ಲಿ ಹಾಕೊಂಡು ಕುಡಿಬಹುದು, ಬೇಡ 1 ಸ್ಪೂನ್ ತಿಂದ್ಬಿಟ್ಟು 1 ಲೋಟ ಬೆಚ್ಚಗಿನ ನೀರು ಕೂಡ ಕುಡಿಬಹುದು. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅರ್ಧ ಚಮಚ ಸಾಕು. ಪ್ರತಿದಿನ 1 ಚಮಚ ಆರೋಗ್ಯಕ್ಕೆ ಉತ್ತಮ ಆರಂಭ ಇದು ಅಂತಾನೆ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಬೇಕು, ಎನರ್ಜಿ ಆಗಿರ್ಬೇಕು ಇಡೀ ದಿನ ಅಂತಂದ್ರೆ ದಿಸ್ ಈಸ್ ಮಸ್ಟ್ ಅಂತ ಹೇಳ್ತೀನಿ. ಸೊ ಇದು ಅಮೃತ ಕಲ್ಪದ ವಿಚಾರ. ಹರಿಪ್ರಿಯ ಅವರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಸರ್ವಶಕ್ತಿ ವೆಲ್ನೆಸ್ ಪೌಡರ್ ಇದು. ಓಕೆ, ಸರ್ವಶಕ್ತಿ ವೆಲ್ನೆಸ್ ಪೌಡರ್, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ ನಾನು ನಿಮ್ಗೆ. ಇದೇನ್ ಗೊತ್ತಾ, ನಿಮ್ಮ ಮಕ್ಕಳು ಅಂದ್ರೆ ಹೆಣ್ಮಕ್ಳು ಇರ್ತಾರೆ ಎಲ್ರಿಗೂ, ಅವ್ರಿಗೆ ಮೊದಲು ಪೀರಿಯಡ್ ಸಮಯಕ್ಕೆ ದೇಹಕ್ಕೆ ತುಂಬಾ ಕ್ಯಾಲ್ಸಿಯಂ ಬೇಕು, ಪ್ರೋಟೀನ್ ಬೇಕು, ಐರನ್ ಬೇಕು, ಎಲ್ಲಾ ರೀತಿಯ ಒಂದು ಎನರ್ಜಿ ಆ ಟೈಮಲ್ಲಿ ಮಕ್ಳಿಗೆ ನಾವು ಕೊಡ್ಬೇಕು. ನಮ್ಮ ತಾತ ಅಜ್ಜಿ ಎಲ್ಲ ಅವಾಗ ಅಂಟುಂಡೆ ಅಂತ ಮಾಡ್ಕೊಡೋರು, ಅಂದ್ರೆ ಡ್ರೈ ಫ್ರೂಟ್ಸ್ ಉಂಡೆಗಳು, ಸ್ವೀಟ್ಸ್ ಜಾಸ್ತಿ ತಿನ್ಸೋರಲ್ವಾ, ಅದೇ ತರ ಆ ಎಲ್ಲದಕ್ಕೂ ಅತಿ ಅವಶ್ಯಕ ಈ ಪೌಡರ್.
ಸ್ಪೆಷಲಿ ಹೆಣ್ಮಕ್ಳಿರೋರಿಗೆ ಇದು ಒಂದು ರಾಮಬಾಣ ಅಂತಾನೆ ಹೇಳ್ಬೋದು. ಅವರು ಮೊದಲ ಟೈಮ್ ಋತುಮತಿ ಆದಾಗ ಅಥವಾ ಹೊಸದಾಗಿ ಪೀರಿಯಡ್ಸ್ ಆಗಿರುತ್ತೆ ಮಕ್ಕಳಿಗೆ, ನಿಶಕ್ತಿ ಅನ್ಸುತ್ತೆ, ಆಗ ನೀವು ಪ್ರತಿದಿನ ಇದನ್ನ 1 ಚಮಚ ಕೊಡ್ಬೋದು. ಇದನ್ನ ಯಾವ ರೀತಿ ಕೊಡ್ಬೇಕು ಅಂತಂದ್ರೆ 1 ಟೇಬಲ್ ಸ್ಪೂನ್ ಪೌಡರ್ನ 1 ಟೀ ಸ್ಪೂನ್ ಬಿಸಿ ತುಪ್ಪ ಸೇರಿಸಿ ಬೆಳಗಿನ ತಿಂಡಿ ಜೊತೆಗೆ ಸೇರಿಸ್ಬೇಕು. ತುಂಬಾ ಜಾಸ್ತಿನೂ ಕೊಡ್ಬೇಡಿ ಆಯ್ತಾ, ದಿನಕ್ಕೆ ಒಂದೇ ಸಲ ಕೊಡ್ಬೇಕು. ಇದ್ರಲ್ಲಿ ಏನೆಲ್ಲ ಹಾಕಿದ್ದಾರೆ ಅಂದ್ರೆ ಕಪ್ಪು ಎಳ್ಳು, ಬಾದಾಮಿ, ಶತಾವರಿ. ಕಪ್ಪು ಎಳ್ಳಲ್ಲಿ ನಿಮ್ಮೆಲ್ರಿಗೂ ಗೊತ್ತು ಕ್ಯಾಲ್ಸಿಯಂ ಇರುತ್ತೆ, ಬಾದಾಮಿಯಲ್ಲಿ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ, ಶತಾವರಿಯಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ, ಹಾಗೆ ಮೋರಿಂಗಾ ಅಂದ್ರೆ ನಮ್ಮ ಡ್ರಮ್ ಸ್ಟಿಕ್ ಪೌಡರ್ ಕೂಡ ಇದೆ ಇದರಲ್ಲಿ. ಐರನ್ ಮತ್ತೆ ಕ್ಯಾಲ್ಸಿಯಂ ಎರಡೂ ಇದೆ ಇದರಲ್ಲಿ. ಮೆಂತ್ಯ ಇದೆ, ಮೆಂತ್ಯ ನೋವನ್ನ ಕಡಿಮೆ ಮಾಡುತ್ತೆ. ಒಣ ಶುಂಠಿ ಜೀರ್ಣಕ್ರಿಯೆನ ಜಾಸ್ತಿ ಮಾಡುತ್ತೆ. ತಾಳಮದ್ದಳೆ ಬೆಲ್ಲ ಅಂದ್ರೆ ಪಾಮ್ ಜಾಗರಿನ ಬಳಸಿರೋದ್ರಿಂದ ಇದು ಕೂಡ ಐರನ್ ಕಂಟೆಂಟ್ ರಿಚ್ ಆಗಿರುತ್ತೆ. ಇದನ್ನ ಯಾರಿಗೆ ಕೊಡ್ಬೋದು ಅಂತಂದ್ರೆ ಮೊದಲ ಪೀರಿಯಡ್ ಆಗಿರುತ್ತಲ್ಲ ಹೆಣ್ಮಕ್ಳು ಅವರಿಗೆ. 40+ ಹೆಣ್ಮಕ್ಳಲ್ಲಿ ಮೆನೋಪಾಸ್ ನಂತರ ಕ್ಯಾಲ್ಸಿಯಂ ಬೇಕು, ಆವಾಗ ಕೂಡ ನಾವು ತಗೋಬಹುದು. ಗಂಡ್ ಮಕ್ಳಿಗಾದ್ರೆ ಜಾಯಿಂಟ್ ಪೇನು ಅಥವಾ ದುರ್ಬಲತೆ, ನರ ವೀಕ್ನೆಸ್ ಇದೆಲ್ಲ ಇರುತ್ತಲ್ಲ ಅವ್ರು ಕೂಡ ತಗೋಬಹುದು. ಇನ್ನ ವಯಸ್ಸಾದವರಾದ್ರೆ ಯಾರಿಗೆ ಮೂಳೆಗಳ ತೊಂದರೆ ಇರುತ್ತೆ ಅವ್ರು ಇದನ್ನ ತಗೋಬಹುದು. ನೋಡಿ, ಬರೀ ಹೆಣ್ಮಕ್ಳಿಗಷ್ಟೇ ಅಲ್ಲ, ಎಲ್ರಿಗೂ ಕೂಡ ಯಾರಿಗೆಲ್ಲ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾಗ್ಬಿಡುತ್ತೆ. ಇನ್ನ ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಅಂತಂದ್ರೆ ಬಾರ್ ಅಂತಾನೆ ಹೇಳ್ಬೋದು, ಅಂದ್ರೆ ಎನರ್ಜಿ ಬಾರ್ ಅಂತಾನೆ ಕರಿಬಹುದು ನೀವು ಇದನ್ನ. ಇದು ಆಕ್ಚುಲಿ ಕಟ್ಟಕ್ ಆಗಲ್ಲ, ಈ ತರನೇ ಆಗಿದೆ. ಅಂದ್ರೆ ಇಲ್ಲಿ ಏನೆಲ್ಲಾ ಬಳಸಿದ್ದಾರೆ, ಏನ್ ಇದ್ರ ಬೆನಿಫಿಟ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಎಕ್ಸಲೆಂಟ್ ಆಗಿದೆ, ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಇದೇನ್ ಗೊತ್ತಾ, ಇದು ಸಾಮಾನ್ಯ ಚಾಕ್ಲೇಟ್ ಅಥವಾ ಸ್ನಾಕ್ಸ್ ಅಲ್ಲ, ಇದು 100% ನೈಸರ್ಗಿಕ ಆರೋಗ್ಯಕರ ಶಕ್ತಿಯಾದ ಒಂದು ಬಾರ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ರಿಫೈನ್ ಮಾಡಿದ ಸಕ್ಕರೆ ಇಲ್ಲ ಇದರಲ್ಲಿ, ಯಾವುದೇ ಕೃತಕ ಪ್ರಿಸರ್ವೇಟಿವ್ಸ್ ಇಲ್ಲ, ಸಂಪೂರ್ಣ ಜಾಗರಿ ಆಧಾರಿತ ಅಂದ್ರೆ ಬೆಲ್ಲ, ಪಾಮ್ ಜಾಗರಿ ಆಧಾರಿತ. ಪ್ರೋಟೀನ್ ಮತ್ತು ನೈಸರ್ಗಿಕ ಶಕ್ತಿ ಇದರಲ್ಲಿದೆ. ಮಕ್ಕಳಿಂದ ಹಿಡಿದು 40+ ಮಹಿಳೆಯರು, ಪುರುಷರು ಎಲ್ಲರಿಗೂ ಸೂಕ್ತ. ಜಿಮ್ ಹೋಗುವವರು, ಕೆಲಸದ ಒತ್ತಡ ಇರುವವರು, ಶಾಲಾ ಮಕ್ಕಳಿಗೆ ಉತ್ತಮ, ಬೆಳಗ್ಗೆ ಸಂಜೆ ಅಥವಾ ಕೆಲಸದ ನಡುವೆ ತಿನ್ನಲು ಸೂಕ್ತ. ಇದ್ರದ್ದು ಸ್ಪೆಷಲ್ ಪ್ರೈಸ್ ಏನ್ ಗೊತ್ತಾ, 50 ಗ್ರಾಮ್ಸ್ಗೆ 50 ರೂಪೀಸ್. ಪ್ರತಿದಿನ 1 ಬಾರ್ ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಸಮಾಧಾನ. ಓಕೆನಾ? ಓಕೆ, ಇದಿಷ್ಟು ನಮ್ಮ ತಿನಿಸುಗಳ ಬಗ್ಗೆ ಆಯ್ತು. ಬನ್ನೀಗ ಯುಗಾದಿ ವಿಶೇಷ ಅಭ್ಯಂಗನ ತೈಲ. ನಮ್ಗೆ ಎಣ್ಣೆ ಇಲ್ಲ ಅಂದ್ರೆ ಹೇಗ್ ತಾನೇ ಹಬ್ಬ ಮಾಡೋದು, ಅದ್ರಲ್ಲೂ ಸ್ಪೆಷಲ್ ಆಗಿ ನಮ್ದು ಹರಿಪ್ರಿಯ ಅವರ ಆಯುರ್ವೇದ ಎಣ್ಣೆ ಇಲ್ಲ ಅಂದ್ರೆ ಯುಗಾದಿ ಹಬ್ಬದ ಎಣ್ಣೆ ಸ್ನಾನ ಆದಂಗೆ ಆಗಲ್ಲ. ನಿಮ್ಮೆಲ್ರಿಗೂ ನೆನಪಿರ್ಬೋದು, ಯುಗಾದಿ ಹಬ್ಬದಲ್ಲಿ, ಸ್ಪೆಷಲಿ ಯುಗಾದಿ ಹಬ್ಬದಲ್ಲಿ ನಾವೆಲ್ಲ ಬೇವಿನ ಸ್ನಾನ ಮಾಡ್ತೀವಿ. ಬೇವಿನ ಸೊಪ್ಪಿನ ಸ್ನಾನ ಅಂತ ಮಾಡ್ತೀವಿ ನಾವು. ಸ್ಪೆಷಲ್ ಆಗಿ ಶಾವ್ಗೆ ಪಾಯಸ ಮಾಡಿ ಮಾಡೋದುಂಟು. ಯುಗಾದಿ ಸ್ಪೆಷಲ್ ಅಭ್ಯಂಗನ ತೈಲ. ಇದರಲ್ಲಿ ಎರಂಡ ತೈಲ ಅಂದ್ರೆ ಕ್ಯಾಸ್ಟರ್ ಆಯಿಲ್ ಇದೆ, ಎಳ್ಳೆಣ್ಣೆ ಇದೆ, ತೆಂಗಿನೆಣ್ಣೆ ಇದೆ, ಬಾದಾಮಿ ಎಣ್ಣೆ ಇದೆ, ಬಲ, ಅಶ್ವಗಂಧ, ದಶಮೂಲ ಮೊದಲ ಎಲ್ಲಾ ರೀತಿಯ ಆಯುರ್ವೇದ ಔಷಧಿಗಳು ಇದರಲ್ಲಿದೆ. ಮಕ್ಕಳಿಗೆ, ಹೆಣ್ಮಕ್ಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಉಪಯುಕ್ತ. ಇದನ್ನ ಸ್ವಲ್ಪ ಬೆಚ್ಚಗ್ ಮಾಡಿ ತಲೆಯಿಂದ ಕಾಲ್ವರೆಗೂ ನಿಧಾನಕ್ಕೆ ಮಸಾಜ್ ಮಾಡಿ 15ರಿಂದ 20 ನಿಮಿಷ ನಂತರ ಸ್ನಾನ ಮಾಡಿ. ಇದ್ರ ಬಗ್ಗೆ ಆಯ್ತು. ಇನ್ನ ಸ್ನಾನ ಮಾಡಿ ಅಂದ್ರೆ ಹೇಗೆ, ಇದು ಫೇಸ್ ವಾಶ್ ಪೌಡರ್, ಅಬಿಗ್ನಾ ಫೇಸ್ ವಾಶ್ ಪೌಡರ್. ಆಯುರ್ವೇದ ಎಣ್ಣೆ ಹಚ್ಕೊಂಡ್ಮೇಲೆ ಆಯುರ್ವೇದದ ಪ್ರಕಾರನೇ ಸ್ನಾನ ಮಾಡಿದ್ರೆ ಒಳ್ಳೇದಲ್ವಾ. ಇದು ಫೇಸ್ ವಾಶ್ ಪೌಡರು. ಇದು ಕೇಶಿನಿ ಹೇರ್ ವಾಶ್ ಪೌಡರು. ಇದು ತಲೆ ಸ್ನಾನ ಮಾಡ್ಲಿಕ್ಕೆ ಬಳಸಬೇಕಾದಂತ ಕೇಶಿನಿ ಹೇರ್ ವಾಶ್ ಪೌಡರು ಆಯುರ್ವೇದ. ಕಂಪ್ಲೀಟ್ ಆಯುರ್ವೇದ ಡೇ ಮಾಡ್ಬೋದು ನಮ್ಮ ಯುಗಾದಿನ. ಅದೆಲ್ಲದ್ರ ಜೊತೆಗೆ ನನಗೆ ಮೋಸ್ಟ್ ಫೇವ್ರೇಟು ನೋಡ್ಬೋದು, ಇಲ್ಲಿ ಅಲೋವೆರಾ ಜೆಲ್ ಕಳ್ಸಿದ್ರೆ ಹರಿಪ್ರಿಯಾ. ಸುಮಾರು 1 kg ಇರ್ಬೋದು ಇದು ಅಲೋವೆರಾ ಜೆಲ್ಲು. ಅಲೋವೆರಾ ಜೆಲ್ ನನ್ನ ಫೇವ್ರೇಟು, ಯಾಕೆಂದ್ರೆ ನಾನು ಇದನ್ನ ಶಾಂಪೂ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಲೆ ಸ್ನಾನ ಮಾಡ್ತೀನಿ, ಕಂಡೀಷನರ್ ಜೊತೆಗೆ ಯೂಸ್ ಮಾಡ್ತೀನಿ, ಹಾಗೆ ಫೇಸ್ ವಾಶ್ ಮಾಡುವಾಗ್ಲೂ ಕೂಡ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಂಡಿರ್ತೀನಿ ಎಷ್ಟೋ ಸಲ. ಎನಿ ಟೈಮ್ ಫೇಸ್ ಪ್ಯಾಕ್ ಹಾಕೋಬೇಕು ಅಂದಾಗ ಇದನ್ನ 1 ಸ್ಪೂನ್ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಖಾಲಿ ಆಗಿತ್ತು. ಹರಿಪ್ರಿಯಾ ಲಾಸ್ಟ್ ಟೈಮ್ ಕಳ್ಸಿದ್ದು 1 kg, ಈಗ ಮತ್ತೆ ಕಳ್ಸಿದ್ದಾರೆ. ಥ್ಯಾಂಕ್ ಯು ಹರಿಪ್ರಿಯಾ, ಮೋಸ್ಟ್ ನೀಡೆಡ್ ಇದು ಆಕ್ಚುಲಿ ನನಗೆ. ಆಮೇಲೆ ನನ್ಗೆ ಯಾವುದೇ ಒಂದು ಫ್ರಾಗ್ರೆನ್ಸ್ ಇಲ್ಲದೆ ಇರುವಂತ ಅಲೋವೆರಾ ಜೆಲ್ ಬೇಕಿತ್ತು. ಸೊ ದಿಸ್ ಈಸ್ ದ ಬೆಸ್ಟ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಏನು ಸ್ಮೆಲ್ ಇಲ್ಲ, ಇಲ್ಲಿ ನ್ಯಾಚುರಲ್ ಅಲೋವೆರಾ ಜೆಲ್ ಇದು. ಸೊ ಇದಿಷ್ಟು ಹರಿಪ್ರಿಯಿಂದ ಬಂದಿರುವಂತ ಆಯುರ್ವೇದ ಯುಗಾದಿ ಹಬ್ಬದ ವಿಶೇಷ ಒಂದು ಹ್ಯಾಂಪರ್ ಅಂತಾನೆ ಹೇಳ್ಬೋದು. ನೀವು ಕೂಡ ಈಗಲೇ ಆರ್ಡರ್ ಪ್ಲೇಸ್ ಮಾಡಿ ಹಬ್ಬನ ತುಂಬಾ ಸಾಂಪ್ರದಾಯಬದ್ಧವಾಗಿ ಆಯುರ್ವೇದದ ಪ್ರಕಾರ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಉಗಾದಿಗೆ ಪರಂಪರೆಯ ಅಭ್ಯಂಗದಿಂದ ಆರೋಗ್ಯದ ಹೊಸ ವರ್ಷಕ್ಕೆ ಶುಭಾರಂಭ ಮಾಡಿ. ಥ್ಯಾಂಕ್ ಯು.